ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್ ಸ್ಟೋರೀಸ್ ಬೈ ಸುಮಂತ್. ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಿರೋದು ತೋಂಟದ ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಒಂದು ವಿಚಾರಣೆ ಮತ್ತು ವಿಶೇಷತೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಬನ್ನಿ, ಟೈಮ್ ವೇಸ್ಟ್ ಮಾಡೋದು ಬೇಡ, ಅಲ್ಲಿಗೆ ಹೋಗಿ ಒಂದು ಆ ದೇವಸ್ಥಾನದ ಒಂದು ಹಿಸ್ಟ್ರಿ ಬಗ್ಗೆ ತಿಳ್ಕೊಳ್ಳೋಣ ಅಂತ ಹೇಳ್ತಾ ನಾನು ಮತ್ತೆ ಸಿಗ್ತೀನಿ. ಆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿವರೆಗೂ ಸ್ಟೇ ಟ್ಯೂನ್ ಆಗಿರಿ. ನೋಡ್ತಾ ಇದ್ರಲ್ಲ, ಇದೇ ತೋಂಟದ ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಸ್ಥಾನ. ಈ ಕ್ಷೇತ್ರಕ್ಕೆ ನಮ್ಮ ಹಾಸನದಿಂದ 105 ಕಿಲೋಮೀಟರ್ ಆಗುವಂಥದ್ದು, ಬೆಂಗಳೂರಿಂದ 85 ಕಿಲೋಮೀಟರ್, ತುಮಕೂರಿಂದ 55 ಕಿಲೋಮೀಟರ್ ಆಗುವಂಥದ್ದು. ಬನ್ನಿ, ಒಂದು ತೋಂಟದ ಸಿದ್ಧಲಿಂಗೇಶ್ವರ ಸ್ವಾಮಿ ಇವರ ಒಂದು ಬಗ್ಗೆ ಸ್ಮಾಲ್ ಆಗಿ ಇನ್ಫಾರ್ಮೇಶನ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಶ್ರೀ ತೋಂಟದ ಸಿದ್ಧಲಿಂಗೇಶ್ವರ ಸ್ವಾಮಿ ಯಾರು ಅಂದರೆ, ಇವರು 15ನೇ ಶತಮಾನದ ಮಹಾನ್ ಸಂತರು. ಇವರು ವೀರಶೈವ ಲಿಂಗಾಯತ್ ಪರಂಪರೆಯಲ್ಲಿ ಪ್ರಮುಖ ಗುರುಗಳಲ್ಲಿ ಒಬ್ಬರು. ಇವರು ಚಾಮರಾಜನಗರ ಜಿಲ್ಲೆಯ ಆರಾಧನಹಳ್ಳಿಯಲ್ಲಿ ಜನಿಸಿದರು. ಇವರ ತಂದೆ ಮಲ್ಲಿಕಾರ್ಜುನ ಮತ್ತು ತಾಯಿ ಜ್ಞಾನಾಂಬೆ. ಅದ್ಭುತ ಸಂಗತಿ ಏನೆಂದರೆ, ಅವರ ತಾಯಿ ಗರ್ಭದಲ್ಲಿ ಹುಟ್ಟಿಲ್ಲ, ದೈವಿಕ ಶಕ್ತಿಯಿಂದ ಮಗುವಾಗಿ ಪ್ರತ್ಯಕ್ಷರಾದರು. ತೋಂಟದ ಸಿದ್ಧಲಿಂಗೇಶ್ವರ ಸ್ವಾಮಿ ಎಂಬ ಹೆಸರಿನ ಹಿಂದಿರುವ ಕಾರಣ ಏನಪ್ಪಾ ಅಂದರೆ, ಸ್ವಾಮೀಜಿ ಅವರು 12 ವರ್ಷಗಳ ಕಾಲ ತಪಸ್ಸು ಮಾಡಿದರು. ಈ ತಪಸ್ಸನ್ನು ಒಬ್ಬರ ನಂಬಿಯಣ ಎಂಬ ಒಬ್ಬ ಒಕ್ಕಲಿಗನ ತೋಟದಲ್ಲಿ ಮಾಡಿದರು. ಆ ಕಾರಣಕ್ಕಾಗಿ ಜನರು ತೋಂಟದ ಸಿದ್ಧಲಿಂಗೇಶ್ವರ ಸ್ವಾಮಿ ಎಂದು ಕರೆಯಲು ಪ್ರಾರಂಭಿಸಿದರು. ಹಾಗೂ ಸ್ವಾಮೀಜಿಯವರ ಉಪದೇಶಗಳು ಮತ್ತು ಪಾಠಗಳು ಏನಪ್ಪಾ ಅಂದರೆ, ಇವರು ಶರಣು ಸಂಸ್ಕೃತಿಯನ್ನು ಹಿಗ್ಗಿಸಿದರು ಹಾಗೂ ಇಷ್ಟಲಿಂಗದ ಪೂಜೆಯನ್ನು ಪ್ರಚಾರ ಮಾಡಿದರು. ಉಪದೇಶಗಳಲ್ಲಿ ಬಸವಣ್ಣ ಮತ್ತು ಅಲ್ಲಮ ಪ್ರಭುಗಳಲ್ಲಿ ಭಕ್ತಿ ದರ್ಶನದಂತೆ ಮುಂದುವರಿಯಿತು. ಹಾಗೂ ಆಧ್ಯಾತ್ಮಿಕ ಮತ್ತು ಮಾನವತೆ, ಶಕ್ತಿ, ಭಕ್ತಿ ಮತ್ತು ಸಂತಾರ್ಪಗಳ ಮಹತ್ವವನ್ನು ಸೇರಿಸಿದರು. ಹಾಗೂ ಜನರನ್ನು ಶಿವನ ಭಕ್ತಿಯನ್ನು ಬಿಂಬಿಸಲು ಹಲವು ಸ್ಥಳಗಳಲ್ಲಿ ಪ್ರವಾಸ ಮಾಡಿದರು. ಈ ಕ್ಷೇತ್ರದ ಒಂದು ಮಹತ್ವ ಏನಪ್ಪಾ ಅಂದರೆ, ಒಂದು ಕೆಗ್ಗೇರಿ ತಪೋಕ್ಷೇತ್ರ ಸ್ವಾಮೀಜಿಯ ತಪಸ್ಸಿನ ಪವಿತ್ರ ಸ್ಥಳ ಅಂತಾನೆ ಹೇಳಬಹುದು. ಈ ದೇವಸ್ಥಾನದ ಶಾಂತಿ, ಭಕ್ತಿ ಮತ್ತು ಧಾರ್ಮಿಕ ಶಕ್ತಿ ಪಡೆದುಕೊಳ್ಳಲು ಪ್ರಮುಖ ಸ್ಥಳವಾಗಿದೆ. ನೂರಾರು ಭಕ್ತರು ಇಲ್ಲಿಗೆ ಭೇಟಿ ನೀಡಿ ಸ್ವಾಮೀಜಿಯ ಅನುಗ್ರಹವನ್ನು ಪಡೆಯುತ್ತಾರೆ. ಹಾಗೂ ಈ ದೇವಸ್ಥಾನ ಪಕ್ಕದಲ್ಲಿ ಒಂದು ಸುಂದರವಾದ ತೋಟ ಇರುವಂತದ್ದು. ಆ ತೋಟದಲ್ಲಿ ಒಂದು ಮಹಾಗಣಪತಿ ದೇವಸ್ಥಾನ ಇಲ್ಲಿ ನೋಡಬಹುದು. ಇದರ ಜೊತೆಗೆ ಒಂದು ನವಗ್ರಹ ವಿಗ್ರಹಗಳು ಸಹ ಇಲ್ಲಿ ನೋಡುವಂಥದ್ದು. ಸೊ ನೀವೇನಾದ್ರು ದೂರದಿಂದ ಪ್ರಯಾಣ ಮಾಡ್ತಿದ್ರೆ ನೀವು ಇಲ್ಲಿ ಆರಾಮಾಗಿ ಒಂದು ವಿಶ್ರಾಂತಿ ತಗೋಬಹುದು. ಸೊ ಅದಕ್ಕೆ ಹೇಳೋದು, ಈ ಕ್ಷೇತ್ರ ಒಂದು ತೋಟದ ಕ್ಷೇತ್ರ ಅಂತಾನೆ ಹೇಳಬಹುದು. ಯಾಕಂದ್ರೆ ಈ ಕ್ಷೇತ್ರ ತುಂಬಾನೇ ಒಂದು ತಂಪಾಗಿರುತ್ತೆ. ಸೊ ಆರಾಮಾಗಿ ಒಂದು ವಿಶ್ರಾಂತಿ ನೀವು ತಗೊಂಡು ಹೋಗ್ಬೋದು. ಹಾಗೂ ಈ ಕ್ಷೇತ್ರಕ್ಕೆ ಬರುವ ಭಕ್ತರಿಗೆ ಒಂದು ಆಹಾರ ಸೇವೆ ಸಹ ಇಲ್ಲಿದೆ. ನೋಡಿದ್ರಲ್ಲ ಈ ದೇವಸ್ಥಾನ ಯಾವ ರೀತಿ ಇತ್ತು ಅಂತ. ನೀವೇನಾದ್ರು ಬೆಂಗಳೂರಿಂದ ಮಂಗಳೂರು ಕಡೆ ಟ್ರಾವೆಲ್ ಮಾಡ್ತಿದ್ರೆ ಆರಾಮಾಗಿ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಬಹುದು. ಸೊ ಸುಂದರವಾದ ಸ್ಥಳ ಅಂತಾನೆ ಹೇಳ್ಬೋದು, ಒಂದು ತಂಪಾದ ಸ್ಥಳ ಅಂತಾನೆ ಹೇಳ್ಬೋದು. ಆರಾಮಾಗಿ ನೀವು ವಿಶ್ರಾಂತಿ ತಗೊಂಡು ಬೇಕಾದ್ರೆ ನೀವು ಟ್ರಾವೆಲ್ ಮಾಡುವಂಥದ್ದು. ಐ ಥಿಂಕ್ ಈ ವಿಡಿಯೋನಾರು ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹೊಸಬರಾಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ. ಮತ್ತೆ ಸಿಗ್ತೀನಿ ಒಂದು ಬೇರೆ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್.